ನೆಲ್ಲಿಕಾಯಿನ ತಿಂದರೆ ತಲೆಯಿಂದ ಪಾದದವರೆಗೂ ಲಾಭ ಇದೆ ಅಂತ ಡಾಕ್ಟ್ರು ಹೇಳ್ತಾರೆ. ಹಾಗಿದ್ರೆ ನೆಲ್ಲಿಕಾಯಿ ತಿಂದರೆ ಏನೆಲ್ಲ ಲಾಭ ಇದೆ ಅಂತ ನೋಡೋಣ ಬನ್ನಿ. ನಮಸ್ಕಾರ, ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೆಲ್ಲಿಕಾಯಿಯನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಕೂದಲು ಉದುರುವುದು, ಎಸಿಡಿಟಿ, ಜೀರ್ಣಕಾರಿ ಸಮಸ್ಯೆಗಳನ್ನು ತಡೆಯಬಹುದು. ಅಷ್ಟೇ ಅಲ್ಲದೆ ಥೈರಾಯ್ಡ್ ಮತ್ತು ಮಧುಮೇಹವನ್ನು ಕೂಡ ನಿಯಂತ್ರಿಸಬಹುದು. ದೃಷ್ಟಿಯನ್ನು ಸುಧಾರಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಪ್ರತಿದಿನ ನಾವು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ವಿಟಮಿನ್ ಸಿ ಅನ್ನು ಕೂಡ ದೇಹಕ್ಕೆ ಲಭಿಸುತ್ತೆ. ನೆಲ್ಲಿಕಾಯಿ ನೋಡಿ, ನಾನಿಲ್ಲಿ 1 kg ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ತೊಳೆದು ಒರೆಸಬೇಕು. ಈಗ ನಾನಿಲ್ಲಿ 1 kg ನೆಲ್ಲಿಕಾಯಲ್ಲಿ ಅರ್ಧ kg ನೆಲ್ಲಿಕಾಯಿ ನಾನು ಮುರಬ್ಬ ಮಾಡ್ತೀನಿ. ಅರ್ಧ kg ನೆಲ್ಲಿಕಾಯಿ ನಾನು ಸಾಲ್ಟೆಡ್ ನೆಲ್ಲಿಕಾಯಿನ ಅಂದರೆ ಅಡಿಕೆಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕ್ಲೀನಾಗಿರುವಂಥದ್ದು ನೆಲ್ಲಿಕಾಯಿನ ತೊಗೊಳ್ಳಿ. ಅದ್ರ ಮೇಲೆ ಚುಕ್ಕಿ ಚುಕ್ಕಿ ಬಹಳಷ್ಟು ಇರುತ್ತೆ, ಅಂಥದ್ದನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಬಿದ್ದು ಎಲ್ಲ ಒಡೆದು ಹಾಳಾಗಿರುತ್ತೆ, ಅಂಥದ್ದು ಕೂಡ ತೊಗೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟೀಮರ್ನಲ್ಲಿ ನೀವು ಕೂಡ ಬೇಯಿಸ್ಕೋಬಹುದು. ಇಲ್ಲ ಅಂದರೆ ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬೋದು. ಇಲ್ಲಾಂದರೆ ಈ ರೀತಿಯಾಗಿ ನೀವು ಪಾತ್ರೆಯಲ್ಲಿ ಇಟ್ಟು ಒಂದು 10 ರಿಂದ 15 ನಿಮಿಷ ಬೇಯಿಸಬಹುದು. ಈಗ ನೋಡಿ, ತಂತಾನೆಯಲ್ಲಿ ಬಿಚ್ಕೊಂಡಿದೆ ನೆಲ್ಲಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದು. ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತಣ್ಣಗಾಗಲಿಕ್ಕೆ ನಾನು ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ನೋಡಿ ತಣ್ಣಗಾಗಿದೆ. ಈಗ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾವು ಬಿಡಿಸ್ಕೋಬಹುದು, ಬೀಜ ಬೇರೆ ಮಾಡಬಹುದು. ನೆಲ್ಲಿಕಾಯಿಯಿಂದ ಬಹಳಷ್ಟು ಅಡುಗೆಗಳನ್ನು ನಾವು ಮಾಡಬಹುದು. ಯಾವ ಅಡುಗೆ ಮಾಡಿದ್ರೂ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ನಾನಿಲ್ಲಿ ಬಿಡಿಸಿ ಎಲ್ಲ ಒಂದು ಬೌಲ್ನಲ್ಲಿ ತೆಗೆದಿಡ್ತಾ ಇದ್ದೀನಿ. ನೀವು ಬಿಡಿಸ್ಲಿಕ್ಕೆ ಬರಲಿಲ್ಲ ಅಂದರೆ, ಅಕಸ್ಮಾತ್ ಈ ರೀತಿಯಾಗಿ ಬಿಡಿಸ್ಲಿಕ್ಕೆ ಬರಲಿಲ್ಲ ಅಂದರೆ ನೀವು ಚಾಕು ತೊಗೊಂಡು ಅದ್ರ ಲೈನ್ ಇರುತ್ತೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ಈ ರೀತಿ ಲೈನ್ ಇರುತ್ತೆ. ಆ ಲೈನ್ ಮೇಲೆ ಈ ರೀತಿಯಾಗಿ ಸ್ವಲ್ಪ ಕಟ್ ಮಾಡಿಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ನೀವು ಕಟ್ ಮಾಡಿ ಬಿಡಿಸ್ಕೋಬಹುದು. ಈಗ ಚಳಿಗಾಲದಲ್ಲಿ ನೆಲ್ಲಿಕಾಯಿ ಮಾರ್ಕೆಟ್ನಲ್ಲಿ ಬಹಳಷ್ಟು ಬರ್ತಾ ಇದೆ. ನೀವು ಕೂಡ ತಂದು ನೆಲ್ಲಿಕಾಯಿಯಿಂದ ಅಡಿಕೆ, ಮುರಬ್ಬ ಮತ್ತು ಕ್ಯಾಂಡಿ ಇವೆಲ್ಲ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಟು ವರ್ಷಗಟ್ಟಲೆ ತಿನ್ನಬಹುದು. ಈಗ ಇಲ್ಲಿ ನಾನು ಎಲ್ಲನೂ ಬಿಡಿಸ್ಕೊಂಡು ತೊಗೊಂಡಿದ್ದೀನಿ. ಒಂದು ಅರ್ಧ kg ಇದೆ ಇದು. ಈಗ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಯಲ್ಲಿ ಇದನ್ನು ನೆಲ್ಲಿಕಾಯಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬೆಲ್ಲ ತೊಗೋಬೋದು ಅಥವಾ ಸಕ್ಕರೆಯನ್ನು ಕೂಡ ತೊಗೋಬೋದು. 1/4 kg ಕಲ್ಲು ಸಕ್ಕರೆ, 1/4 kg ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಈ ರೀತಿಯಾಗಿ ಕೈಯಿಂದ ಸ್ವಲ್ಪ ಬೆಲ್ಲ ಗಟ್ಟಿ ಇದೆ, ಅದನ್ನು ಸ್ವಲ್ಪ ಬಿಡಿಸ್ಕೊಳ್ಳಿ. ಮುದ್ದೆ ಥರ ಆಗಿದೆ ಬೆಲ್ಲ. ಬಿಡಿಸ್ಕೊಂಡು ಇದನ್ನೆಲ್ಲ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಕರಗಿದ ನಂತರ ನಾವು ಒಲೆ ಮೇಲೆ ಇಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ದಾಲ್ಚಿನ್ನಿ 1 ಇಂಚಿನಷ್ಟು 3 ತುಂಡು ಹಾಕಿದ್ದೀನಿ. ಲವಂಗ 2, ಹಾಗೆಯೇ ಮೆಣಸುಕಾಳು 4 ಹಾಕಿದ್ದೀನಿ. ನೀವು ಬೇಕಿದ್ರೆ ಏಲಕ್ಕಿಯನ್ನು ಕೂಡ ಹಾಕಬಹುದು. ಹಾಕಿ ಇದನ್ನು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಇಡ್ತೀನಿ. ಇದನ್ನು ಅಂದರೆ ನೀರು ಬಿಟ್ಕೊಳ್ಳಿ. ಮಸಾಲೆ ಏನು ಹಾಕಿದ್ದೀವಲ್ಲ ಅದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಅಂದರೆ ಸ್ಟೀಲ್ ಪಾತ್ರೆಯಲ್ಲಿ ನಾವು ತೊಗೊಂಡಿರೋದ್ರಿಂದ ಸ್ವಲ್ಪ ಮೇಲಿಂದ ಮೇಲೆ ನಾವು ತಿರುಗಿಸ್ತಾ ಇರಬೇಕು. ಇವಾಗ ಪೂರ್ತಿಯಾಗಿ ಇಲ್ಲಿ ಕಲ್ಲು ಸಕ್ಕರೆ ಮತ್ತು ಬೆಲ್ಲ ಕರಗಿದೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 40 ನಿಮಿಷನಾದರೂ ನಮಗೆ ಬೇಕು ಇದನ್ನು ಮಾಡಲಿಕ್ಕೆ, ಮುರಬ್ಬ ಮಾಡಲಿಕ್ಕೆ. ಇಲ್ಲಿ ನೋಡಿ, ಇದು ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಪಾಕದ ಕಲರು ಚೇಂಜ್ ಆಗುತ್ತೆ ಮತ್ತು ನೆಲ್ಲಿಕಾಯಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತು ಪಾಕ ನೋಡಿ, ಇದು ಪಾಕ ಏನು ಬರುವುದು ಬೇಡ ನಮಗೆ. ಈ ರೀತಿಯಾಗಿ ಒಂದೆಳೆ ಪಾಕ ಬರ್ತಾ ಇದೆ ಅನ್ನುವಾಗ ನಾವು ಇದನ್ನು ಗ್ಯಾಸನ್ನು ಬಂದ್ ಮಾಡಿ ತಣ್ಣಗಾದ ನಂತರ ನೋಡಿ ಇಲ್ಲಿ ಯಾವ ರೀತಿಯಾಗಿದೆ. ಈ ರೀತಿಯಾಗಿ ಆದರೆ ಮಾತ್ರ ನೀವು ಬಾಟಲ್ನಲ್ಲಿ ತುಂಬಿ ಇಡಿ. ಇಲ್ಲ ಅಂದರೆ ನೀವು ಮತ್ತೊಮ್ಮೆ ಗ್ಯಾಸ್ ಮೇಲೆ ಇಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡಿ ನೀವು ಕುದಿಸ್ಕೊಂಡು ಈ ರೀತಿ ಗಟ್ಟಿಯಾದ ಮೇಲೆ ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಇದನ್ನು ಹಾಕಿ ನೀವು ಇಡ್ಬೋದು. ಮತ್ತು ಇದಕ್ಕೆ ನಾವು ಯೂಸ್ ಮಾಡಬೇಕಾದ್ರೆ ನೀರು ಹತ್ತಿದ ಕೈಯಿಂದಾಗಲಿ ಅಥವಾ ತಂಪು ಸ್ಪೂನ್ನಿಂದಾಗಲಿ ನಾವು ಅದನ್ನು ಮುಟ್ಟಬಾರ್ದು, ಇಲ್ಲಂದರೆ ಹಾಳಾಗುತ್ತೆ. 1 ರಿಂದ 2 ವರ್ಷ ಇಟ್ಟು ಕೂಡ ನಾವು ಇದನ್ನು ತಿನ್ನಬಹುದು. ಪ್ಲಾಸ್ಟಿಕ್ ಮುಚ್ಚಳ ಇರುವಂಥದ್ದೇ ಬಾಟಲ್ ತಗೊಳ್ಳಿ. ಮೆಟಲಿನ ಮುಚ್ಚಳ ಇತ್ತು ಅಂದರೆ ನೆಲ್ಲಿಕಾಯಿ ಹುಳಿ ಇರೋದ್ರಿಂದ ಅದು ರಸ್ಟ್ ಹಿಡಿಯುತ್ತೆ, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.